ಎಲ್ರಿಗೂ ನಮಸ್ಕಾರ. ಕ್ರಿಕಾರ್ನರ್ಗೆ ಸ್ವಾಗತ. ಕೆಲವರು ಈ ಸಲ ಆರ್ಸಿಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂದ್ರೆ, ಇನ್ನೂ ಕೆಲವರು ಡಮ್ಮಿ ಟೀಮ್ ಅಂತ ಹೇಳಿದ್ರು. ಆದ್ರೆ ಆತ ಒಬ್ಬ ಆರ್ಸಿಬಿಗೆ ಬಂದಿದ್ದು ಎಲ್ಲರಿಗೂ ಖುಷಿಯಾಗಿದೆ. ಯಾಕೆ ಅಂದ್ರೆ ಆತ IPL ನಲ್ಲಿ ಬರೆದ ದಾಖಲೆ ಆತ ಎಷ್ಟು ಪವರ್ಫುಲ್ ಅಂತ ಹೇಳುತ್ತೆ, ಆತ ಎಷ್ಟು ಡೇಂಜರಸ್ ಆಟಗಾರ ಅಂತ ಹೇಳುತ್ತೆ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ? ಒನ್ ಅಂಡ್ ಓನ್ಲಿ ಸ್ಪೀಡ್ ಸ್ಟಾರ್ ಭುವನೇಶ್ವರ್ ಕುಮಾರ್ ಬಗ್ಗೆ. IPL ನ ಮೋಸ್ಟ್ ಡೇಂಜರಸ್ ಬೌಲರ್ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಈ ಡೆಡ್ಲಿ ಬೌಲರ್ ಈ ಬಾರಿ RCBಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿ ಬರೋಬ್ಬರಿ 10.25 ಕೋಟಿ ಕೊಟ್ಟು ಖರೀದಿ ಮಾಡ್ತು ಭುವಿ RCBಗೆ ಎಂಟ್ರಿ ಕೊಟ್ಟಿದ್ದು ಈಗ RCBಯ ಬೌಲಿಂಗ್ ವಿಭಾಗಕ್ಕೆ ಆನೆ ಬಲ ಬಂದ ಹಾಗ ಆಗಿದೆ. ಈ ಭುವನೇಶ್ವರ್ ಕುಮಾರ್ IPL ಜರ್ನಿ ಶುರುವಾಗಿದ್ದು RCB ಇಂದಲೇ. 2009ರಲ್ಲಿ ಭುವಿ RCBಗೆ ಎಂಟ್ರಿ ಕೊಟ್ಟಿದ್ರು. ನಂತರ ಪುಣೆ ತಂಡಕ್ಕಾಗಿ ಆಡಿದ್ರು. ಅದಾದ್ಮೇಲೆ ಹೈದರಾಬಾದ್ ತಂಡಕ್ಕಾಗಿ ಆಡಿದ್ರು. RCBಯಲ್ಲಿ ಇರ್ಬೇಕಾದ್ರೆ ಹೆಚ್ಚು ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ನಂತರ ಭುವಿ ಯಾವ ರೀತಿ ಮ್ಯಾಜಿಕ್ ಮಾಡಿದ್ರು ಅನ್ನೋದು ನಿಮ್ಗೂ ಕೂಡ ಗೊತ್ತೇ ಇದೆ. ಹಾಗಾದ್ರೆ IPL ನಲ್ಲಿ ಭುವನೇಶ್ವರ್ ಕುಮಾರ್ ಸಾಧನೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಹಿಂದೆ ಪುಣೆ ವಾರಿಯರ್ಸ್ ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ಪರ ಕಣಕ್ಕಿಳಿದಿದ್ದಂತಹ ಭುವಿ ಹಲವಾರು ದಾಖಲೆಗಳನ್ನ ನಿರ್ಮಿಸಿದ್ರು. ಇದೀಗ ಈ ದಾಖಲೆಯೊಂದಿಗೆ RCB ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ RCB ಪರ ಭರ್ಜರಿ ಪ್ರದರ್ಶನ ನೀಡುವಂತಹ ವಿಶ್ವಾಸದಲ್ಲಿದ್ದಾರೆ. ಹಾಗಾದ್ರೆ ಭುವಿ ಹೆಸರಿನಲ್ಲಿರುವಂತಹ IPL ರೆಕಾರ್ಡ್ಗಳು ಯಾವುದು ಅನ್ನೋದನ್ನ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಇರೋದು ಇದೇ ಭುವನೇಶ್ವರ್ ಕುಮಾರ್ ಹೆಸರಲ್ಲಿ. ಪವರ್ ಪ್ಲೇನಲ್ಲಿ ಒಟ್ಟು 74 ವಿಕೆಟ್ಗಳನ್ನ ಪಡೆದಿದ್ದಾರೆ ಭುವಿ ಅವರು. ಇಷ್ಟೇ ಅಲ್ಲ, ಡೆತ್ ಓವರ್ನಲ್ಲಿ IPL ನಲ್ಲಿ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಬೇಟೆ ಆಡಿರೋದು ಕೂಡ ಇದೇ ಭುವನೇಶ್ವರ್ ಕುಮಾರ್. ಡೆತ್ ಓವರ್ನಲ್ಲಿ ಡೆಡ್ಲಿ ಬೌಲಿಂಗ್ ಮಾಡಿರುವಂತಹ ಭುವಿ 85 ವಿಕೆಟ್ ಅನ್ನ ಪಡೆದಿದ್ದಾರೆ. ಇಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಇನ್ನು IPL ಇತಿಹಾಸದಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಎಸೆದ ದಾಖಲೆ ಇರೋದು ಕೂಡ ಇದೇ ಭುವನೇಶ್ವರ್ ಕುಮಾರ್ ಹೆಸರಲ್ಲಿ. IPL ನಲ್ಲಿ ಇವರಿಗೆ ಭುವನೇಶ್ವರ್ ಕುಮಾರ್ ಅವರು ಒಟ್ಟು 1670 ಡಾಟ್ ಬಾಲ್ ಗಳನ್ನ ಎಸೆದಿದ್ದಾರೆ. ಅಂದ್ರೆ IPL ಇತಿಹಾಸದಲ್ಲಿ ಅತ್ಯಧಿಕ ಡಾಟ್ ಬಾಲ್ ಎಸೆದಿದ್ದು ಯಾರು ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಪವರ್ ಪ್ಲೇನಲ್ಲಿ ಅತ್ಯಧಿಕ ವಿಕೆಟ್ ಪಡೆದಿದ್ದು ಇದೇ ಭುವನೇಶ್ವರ್ ಕುಮಾರ್. ಅತಿ ಹೆಚ್ಚು ಮೇಡನ್ ಓವರ್ಗಳನ್ನ ಹಾಕಿದ್ದು ಕೂಡ ಇದೇ ಭುವನೇಶ್ವರ್ ಕುಮಾರ್. ಈಗ RCBಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ದಾಖಲೆಗಳನ್ನ ಮುಂದುವರಿಸುವ ಮೂಲಕ ಅವರು RCBಗೆ ಚೊಚ್ಚಲ ಟ್ರೋಫಿ ಗೆದ್ದುಕೊಡ್ಲಿ ಅನ್ನೋದು ಎಲ್ಲರ ಆಶಯ. ಈಗ ನಾನು ನಿಮ್ಗೆ ಭುವನೇಶ್ವರ್ ಕುಮಾರನ್ನ ಡೆಡ್ಲಿ ಡೇಂಜರಸ್ ಬೌಲರ್ ಅಂತ ಯಾಕೆ ಹೇಳ್ದೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಇನ್ನು ಭುವಿ RCBಗೆ ಬಂದಿದ್ದು ಪ್ಲಸ್ ಮೈನಸ್, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.